ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಇತ್ತಂತೆ. 187 ಕೋಟಿ ರೂಪಾಯಿ ಇದ್ದರೆ ಮುಖ್ಯಮಂತ್ರಿಯವರು ಓರಲ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಅದ್ಯಾರೋ ಚಂದ್ರಶೇಖರ್ ಅಂತ ಅಧಿಕಾರಿ ಅಂತೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ, ಆತ 187 ಕೋಟಿ ರೂಪಾಯಿನ ಟ್ರಾನ್ಸ್ಫರ್ ಮಾಡಿಬಿಡಿ. ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ? ಲೋಕಸಭಾ ಎಲೆಕ್ಷನಲ್ಲಿ ಆಂಧ್ರ ಪ್ರದೇಶದಲ್ಲಿ ಹೆಚ್ಚು ಸೀಟ್ ಗೆಲ್ಲಬೇಕಿತ್ತು. ಸೀರೆ ಹಂಚೋದು, ಹೆಂಡ ಹಂಚೋದು, ಒಂದು ಓಟಿಗೆ ಇಷ್ಟು ಅಂತ 1,000 2,000 ಅಂತ ಕೊಡೋದು, ಇದು ಕಾಂಗ್ರೆಸ್ನವ್ರು ಮುಂಚೆಯಿಂದ ನಡೆಸ್ಕೊಂಬಂದಿರೋ ಪದ್ಧತಿ. ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ. ಆ ದೃಷ್ಟಿಯಿಂದ ಏನು ಮಾಡಿದ್ರು ಇವರು, ಟ್ರಾನ್ಸ್ಫರ್ ಮಾಡಿದ್ರು ಆಂಧ್ರ ಪ್ರದೇಶಕ್ಕೆ ದುಡ್ಡನ್ನ. ಟ್ರಾನ್ಸ್ಫರ್ ಮಾಡಿದ ದುಡ್ಡು ನೋಡಿ, ಎರಡು ಅಂಶ ಇದೆ ಇಲ್ಲಿ. ಫ್ರೀ ಪಿಗಳು ಕೊಟ್ಟಿದ್ದಿಲ್ಲ, ಇದಕ್ಕೂ ದುಡ್ಡು ಬೇಕಿತ್ತು. ಹೆಂಗಸ್ರಿಗೆ ಬಸ್ ಫ್ರೀ ಮಾಡಿದ್ರು, ಹೆಂಗಸ್ರಿಗೆ 2,000 ಫ್ರೀ ಮಾಡಿದ್ರು, ಮತ್ತು ಅಕ್ಕಿ ಕೊಡ್ತೀವಿ ಅಂದರು ಟುಸ್ ಆಗೋಯ್ತು, ಯುವ ನಿಧಿ ಮಾಡ್ತೀನಿ ಅಂದರೆ ಅದೋ ಇದಾಗೋಯ್ತು. ಎಲ್ಲ 5 ಗ್ಯಾರಂಟಿಗಳು ತೋಪಡ ಎದ್ದು ಹೋದ್ವು. ಇದಕ್ಕೆ ದುಡ್ಡು ಹೊಂದಿಸ್ಬೇಕಿತ್ತು, ಮತ್ತು ಕಾಂಗ್ರೆಸ್ಗೆ ದುಡ್ಡು ಕೊಡಬೇಕಿತ್ತು. ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಎಲೆಕ್ಷನ್ ಫೈಟ್ ಮಾಡಬೇಕಿತ್ತು. ಆ ದೃಷ್ಟಿಯಿಂದ ಏನು ಮಾಡಿದ್ರು, 187 ಕೋಟಿ ರೂಪಾಯಿ ವಾಲ್ಮೀಕಿ ನಿಗಮ, ವಾಲ್ಮೀಕಿಯಿಂದ ನಾಯಕರು ಅಲ್ಲಿ ಇರ್ತಕ್ಕಂಥ 187 ಕೋಟಿ ರೂಪಾಯಿನ ಇವರು ಉಪಯೋಗಿಸ್ಕೋಬೇಕಿತ್ತು. ಹಾಗಾಗಿ ಏನು ಮಾಡಿದ್ರು, ಪಾಪ ಯಾರೋ ಚಂದ್ರಶೇಖರ್ ಅಂತೆ, ಅವನಿಂದ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿಸ್ಬಿಟ್ರು. ಅವನು ಮುಖ್ಯಮಂತ್ರಿ ಅದರಿಂದ, ಮಂತ್ರಿ ಅದರಿಂದ ಇವರ ಆದೇಶ ಧಿಕ್ಕರಿಸೋಕ್ಕಾಗ್ತಿರ್ಲಿಲ್ಲ. ಮಾಡಿದ ಮೇಲೆ ಗೊತ್ತಾಯಿತು ಅವನು ಅಪರಾಧ ಮಾಡಿದ್ದೀನಿ, ಸಿಗಾಕತ್ತೀನಿ ಅಂತ ಸೂಸೈಡ್ ಮಾಡ್ಕೊಂಬಿಟ್ಟಿದ್ದಾನೆ ಅವನಿಗೆ. ಇದು ಆಯಿತು. ಇವೆಲ್ಲ ಒಂದು ಕಡೆ ಆದರೆ ಈಗೇನಾಗಿದೆ, ಅಧಿಕಾರಿಗಳಿಗೆ ಚಾಟಿ ಬೀಸ್ತಿದ್ದಾರೆ ಅಂತ ಮುಖ್ಯಮಂತ್ರಿಗಳು ಭಾಳ ಇದು ಅಂತ ಅಂದ್ಬಿಟ್ಟು ಸಾರ್ವಜನಿಕರಿಗೋಸ್ಕರ ಈ ಥರ ಮಾಡ್ತಾರೆ ಮಂತ್ರಿಗಳು. ಯಾಕೆಂದರೆ ಚಾಣಾಕ್ಷರವರು ಬೇಕಾದಷ್ಟು ಆಟಗಳು ಹಾಕ್ತಾರೆ. ಏನಾಗುತ್ತೆ ಇಲ್ಲಿ ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ, ಒಂದು ಟೋಪಿ ಬಿದ್ದು ಹೋದರೆ ನಾವು ರಾಜಕೀಯ ಮಾಡ್ತೀವಿ, ಅದರಿಂದ ಬೆನಿಫಿಟ್ ನೋಡ್ಕೊಳಕ್ಕೆ ಹೋಗ್ತೀವಿ. ವಾಲ್ಮೀಕಿ ಜನಾಂಗ, ಶ್ರೀರಾಮುಲು ನೋಡಿ ಅತ್ಯಂತ ಸಂಭಾವಿತ ವ್ಯಕ್ತಿ, ಮತ್ತು ತುಂಬ ಪ್ರಭಾವಿ ನಾಯಕ ಬಳ್ಳಾರಿ ಭಾಗದಲ್ಲಿ. ಮತ್ತು ನಾಯಕರು ಅಂತ ಏನಿದ್ದಾರೆ ಇವರು ಕರ್ನಾಟಕದಲ್ಲಿ ವೋಟ್ ಬ್ಯಾಂಕ್ ಅಂತ ಬರುತ್ತೆ. ವೋಟ್ ಬ್ಯಾಂಕ್ ಅಂತ ಬಂದುಬಿಟ್ರೆ ಲಿಂಗಾಯತ ಮೊಟ್ಟ ಮೊದಲನೇ ವೋಟ್ ಬ್ಯಾಂಕ್, ಅಂದರೆ ಜಾಸ್ತಿ ವೋಟ್ ಬ್ಯಾಂಕ್ ಇರೋದು ಅವರು. ಎರಡನೇ ವೋಟ್ ಬ್ಯಾಂಕ್ ಇರೋದು ಇದು ಕುರುಬರು. ಮೂರನೇ ವೋಟ್ ಬ್ಯಾಂಕ್ ವಾಲ್ಮೀಕಿ ಜನಾಂಗದವರು. ಈ ವಾಲ್ಮೀಕಿ ಜನಾಂಗದವರು ಹೇಳ್ತಾ ಇದ್ದಾರೆ, ಇವಾಗ ನಮಗೆ ಗೊತ್ತಾಗುತ್ತೆ, ಯಾಕೆಂದರೆ ಬೇರೆ ಬೇರೆ ಕಡೆ ಊರಿಗೆ ಹೋಗ್ತಿರೋದ್ರಿಂದ ಈ ಥರ ವಿಚಾರಗಳನ್ನ ಎತ್ತಾಡ್ತಾ ಇದ್ದಾರೆ. ಇದು ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ ಏನು ಅಂದರೆ, ಇದನ್ನು ಬಂಡವಾಳ ಮಾಡಿಕೊಂಡು 187 ಕೋಟಿ ರೂಪಾಯಿನ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರಕ್ಕೆ ಉಪಯೋಗಿಸ್ಕೊಳ್ತು, ಎಲೆಕ್ಷನ್ ಗೆಲ್ಲೋದಕ್ಕೆ ಉಪಯೋಗಿಸ್ಕೊಂಡು. ಎಲೆಕ್ಷನ್ ಗೆಲ್ಲಿಲ್ಲ, ಅದು ಬೇರೆ ವಿಚಾರ, ಎಲೆಕ್ಷನ್ಗೆ ಉಪಯೋಗಿಸ್ಕೊಂಡಿದ್ದಾರೆ. ಇದು CBI ಎನ್ಕ್ವೈರಿ ಆಗುತ್ತೆ. CBI ಎನ್ಕ್ವೈರಿ ಅನೇಕ ದೊಡ್ಡ ದೊಡ್ಡ ತಲೆಗಳು ಜೈಲಿಗೆ ಹೋಗುತ್ತೆ. ಇದನ್ನೆಲ್ಲ ಬಂಡವಾಳ ಮಾಡಿಕೊಂಡು ನಾವು ಸಹ ಪ್ರವರ್ಧಮಾನಕ್ಕೆ ಬರ್ಬೋದು, ನಮ್ಮ ಜನಾಂಗದವರು ಸಹ ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ಕೂಗೆದ್ದಿದೆ. ಇದು ಎಲ್ಲಿವರೆಗೂ ಬೆಳೆಯುತ್ತೆ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಈ ಥರ ಆಗ್ತಿರೋದು ಇದು ಸರಿನೋ ತಪ್ಪು ಅನ್ನೋ ಯೋಚನೆ ನಿಮಗೆ ಬಿಟ್ಬಿಟ್ಟು ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.